ಇವತ್ತು ನಾನು ಆಯ್ಲಿ ಸ್ಕಿನ್ ಇರೋರಿಗೆ ಒಂದು ಸೂಪರ್ಬ್ ಲಾಂಗ್ ಲಾಸ್ಟಿಂಗ್ ಆಯಿಲ್ ಫ್ರೀ ಮೇಕಪ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಆ್ಯಂಡ್ ಇವತ್ತು ನಾನು ಯೂಸ್ ಮಾಡ್ತಿರೋ ಎಲ್ಲ ಪ್ರಾಡಕ್ಟ್ಸು ಕೂಡ ₹500 ಒಳಗೆ. ನಾವು ಯಾವಾಗಲೂ ಅಂದ್ಕೊಳ್ಳೋ ಹಾಗೆ ಮೇಕಪ್ ಚೆನ್ನಾಗಿ ಬರಬೇಕಾದಂದರೆ ಕಾಸ್ಟ್ಲಿ ಆದಂಥ ಪ್ರಾಡಕ್ಟ್ಸ್ನ ಕೊಂಡ್ಕೋಬೇಕಂತ. ಬಟ್ ಈ ವಿಡಿಯೋ ಆ ಮಾತನ್ನು ಸುಳ್ಳು ಮಾಡುತ್ತೆ. ನೀವೇ ಶಾಕ್ ಆಗ್ತಿರೋ ವಿಡಿಯೋ ಕೊನೆಯಲ್ಲಿ ಎಷ್ಟು ಒಳ್ಳೆ ಮೇಕಪ್ ಬಂದಿದೆ ಅಂತ. ಅದು ಇಷ್ಟು ಅಫೋರ್ಡೆಬಲ್ ಕಡಿಮೆ ರೇಂಜ್ನ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ ನೀವು ಮೇಕಪ್ ಬಿಗಿನರ್ ಆಗಿದ್ದರೆ. ಯಾಕಂದರೆ ಎಷ್ಟೋ ಸಾರಿ ನೀವು ತುಂಬ ದುಡ್ಡು ಖರ್ಚು ಮಾಡಿ ಒಳ್ಳೆ ಪ್ರಾಡಕ್ಟ್ನ ಕೊಂಡ್ಕೊಂಡಿರ್ತೀರ, ಬಟ್ ಅದು ಹೇಗೆ ಅಪ್ಲೈ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ಟೋಟಲ್ ವೇಸ್ಟ್ ಅಂತಲೇ ಹೇಳ್ಬೋದು. ಹಾಗೂ ಈ ಒಂದು ಮೇಕಪ್ನ ಮಾಡಿರೋದು ನಾನು ತೀರಾ ಕಡಿಮೆ ಬಜೆಟ್ನ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗೆ ಈ ಒಂದು ಮೇಕಪ್ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಹೇಳ್ಕೊಡ್ತೀನಿ. ಮೇಕಪ್ ಶುರು ಮಾಡೋದಕ್ಕಿಂತ ಮೊದಲು ಮಾಯ್ಶ್ಚರೈಸರ್ ಯೂಸ್ ಮಾಡಿ. ನಾನು ಆಲ್ರೆಡಿ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ನನ್ನ ಸ್ಕಿನ್ ಮೇಲಿರುವಂಥ ಪೋರ್ಸ್ ಹಾಗೂ ಆಯ್ಲಿನೆಸ್ನ ಕಂಟ್ರೋಲ್ ಮಾಡೋದಕ್ಕೆ ಮಾರ್ಸ್ನ ಪೋರ್ ಕ್ಯೂರ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಎಲ್ಲ ಪ್ರಾಡಕ್ಟ್ ಕೂಡ ಕಡಿಮೆ ಬಜೆಟ್ನ ಪ್ರಾಡಕ್ಟ್ಸ್, ₹500 ಒಳಗೆ. ಸೊ ಅದ್ರ ಬಗ್ಗೆ ಚಿಂತೆ ಬೇಡ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಸೂಪರ್ ಅಮೇಝಿಂಗ್ ಪ್ರಾಡಕ್ಟ್. ಯಾಕಂದರೆ ಪೋರ್ಸ್ನ ಫಿಲ್ ಮಾಡಿ ಸ್ಕಿನ್ನನ್ನು ಸ್ಮೂತ್ ಮಾಡಿ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಸೊ ನಿಮ್ಗೆ ಈ ಪ್ರಾಬ್ಲಮ್ಸ್ ಇದ್ದರೆ ಪ್ರೈಮರ್ ಈಸ್ ಅ ಮಸ್ಟ್. ಇದು ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಕೂಡ ಮಾಡುತ್ತೆ. ಇದರ ಮೇಲೆ ಮೇಕಪ್ ಸಖತ್ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ಫಿನಿಶಿಂಗ್ ಕೂಡ ಸೂಪರ್ಬ್ ಆಗಿರುತ್ತೆ. ಆ್ಯಂಡ್ ಇದರ ನಂತರ ಮಾರ್ಸ್ನ ಕವರ್ ರೇಂಜಸ್ ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಪ್ಯಾಲೆಟ್ ಇದ್ದರೆ ಸಾಕು. ಇದರಲ್ಲಿ ಎಲ್ಲ ರೀತಿಯಾದಂಥ ಕಲರ್ ಕರೆಕ್ಟಿಂಗ್ ಶೇಡ್ಸ್, ಕನ್ಸೀಲರ್, ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುವಂಥ ಕನ್ಸೀಲರ್ ಶೇಡ್ಸ್ ಇರುತ್ತೆ. ಇದರಲ್ಲಿರುವಂಥ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಆರೆಂಜ್ ಕರೆಕ್ಟರ್ ಏನಕ್ಕಂದರೆ ಜಾಸ್ತಿ ಪಿಗ್ಮೆಂಟೇಷನ್ ಇದ್ದರೆ ಯೂಸ್ ಮಾಡೋದು. ಪಿಗ್ಮೆಂಟೇಷನ್ ಎಲ್ಲಿದೆ ಅಲ್ಲಿ ಒಂಚೂರು ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ. ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ಒಂಚೂರು ಜಾಸ್ತಿ ಅಪ್ಲೈ ಮಾಡಿ, ಬಟ್ ಕಡಿಮೆ ಇದ್ದರೆ ಯು ನೀಡ್ ಅ ವೆರಿ ಲಿಟಲ್. ಸೊ ಇದರ ಮೇಲೆ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಒಂದು ಪರ್ಫೆಕ್ಟ್ ಶೇಡ್ ಇದೆ ನೋಡಿ. ಸೊ ಜಸ್ಟ್ ನೀವು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿಚ್ ಇಸ್ ಯುವರ್ ರೈಟ್ ಶೇಡ್ ಅಂತ. ಜಾಸ್ತಿ ಕನ್ಫ್ಯೂಷನ್ನೇ ಇಲ್ಲ. ಈ ಒಂದು ಪ್ಯಾಲೆಟ್ ಒಂದಿದ್ರೆ ಸಾಕು, ನೀವು ಯಾವ ಶೇಡ್ ಅವರಾಗಿದ್ರೂ ಮ್ಯಾಚ್ ಆಗುತ್ತೆ. ನೋಡಿ ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆದಂಥ ಮ್ಯಾಚ್ ಆ ಒಂದು ಶೇಡ್ ಆಗಿತ್ತು. ಸೊ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಆ್ಯಂಡ್ ಎಲ್ಲೆಲ್ಲಿ ಕರೆಕ್ಟರ್ ಯೂಸ್ ಮಾಡಿದ್ದೀನಿ ಅಲ್ಲೆಲ್ಲ ಇದನ್ನು ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದರ ನಂತರ ಮಾರ್ಸ್ನ ಈ ಒಂದು ಹೈ ಕವರೇಜ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಈಸ್ ಅ ವೆರಿ ವೆರಿ ಹೈ ಕವರೇಜ್ ಫೌಂಡೇಶನ್. ಸೊ ಆಲ್ ಯು ನೀಡ್ ಇಸ್ ಅ ವೆರಿ ಲಿಟಲ್, ಒಂದು ಚೂರು ತೊಗೊಳ್ಳಿ ಆ್ಯಂಡ್ ಫುಲ್ ಫೇಸ್ ಮೇಲೆ ಡಾಟ್ ಮಾಡಿ. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನಾನು ಪ್ಯಾಕ್ನ 231 ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ಇದು ಒಂದು ಹೈ ಕವರೇಜ್ ಫೌಂಡೇಶನ್ ಆಗಿರೋದ್ರಿಂದ ಮೇಕ್ ಶ್ಯೂರ್ ಯು ಆರ್ ಟೇಕಿಂಗ್ ಅ ವೆರಿ ಲಿಟಲ್ ಅಟ್ ಅ ಟೈಮ್. ನಾನು 1 ಪಂಪ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ 1 ಪಂಪ್ ನಾನು ಆ್ಯಕ್ಚುಲಿ ತೊಗೊಂಡಿರೋದು, ಬಟ್ ಅದರಲ್ಲಿ ನಾನು ಅರ್ಧ ಪ್ರಮಾಣದಷ್ಟು ಮಾತ್ರ ಯೂಸ್ ಮಾಡಿದ್ದೀನಿ. ಇದು ಬ್ಲೆಂಡ್ ಆದ ನಂತರ ನೀವು ನೋಡ್ಬೋದು ಎಷ್ಟು ಕಡಿಮೆ ನಾನು ಖರ್ಚು ಮಾಡಿದ್ದೀನಿ ಅಂತ. ಸೊ ಕೂದಲನ್ನ ಮೇಲಕ್ಕೆ ಎಳೆದಿಟ್ಕೊಂಡು ನೀಟಾಗಿ ಫೋರ್ ಹೆಡ್ ಮೇಲೆ, ಜಾ ಲೈನ್ ಮೇಲೆಲ್ಲ ಬ್ಲೆಂಡ್ ಮಾಡಿ ಸೊ ದ್ಯಾಟ್ ಯು ಗೆಟ್ ಅ ಸೀಮ್ಲೆಸ್ ಕವರೇಜ್. ಸೊ ನೀವು ನೋಡ್ಬೋದು ಒಂದು ಈವನ್ ಟೋನ್ ಮ್ಯಾಟ್ ಫಿನಿಶ್ ಸಿಕ್ಕಿದೆ. ಆ್ಯಂಡ್ ನಾನು ತೊಗೊಂಡಿದ್ದಂಥ 1 ಪಂಪಲ್ಲಿ ಆಲ್ರೆಡಿ ಇನ್ನೂ ಅರ್ಧ ಪ್ರಮಾಣದಷ್ಟು ಉಳಿದಿದೆ. ಸೊ ನಿಮಗೆ ಗೊತ್ತಾಗಿರುತ್ತೆ ಹೌ ಮಚ್ ಐ ಎಕ್ಸಾಕ್ಟ್ಲಿ ಯೂಸ್ಡ್ ಅಂತ. ಮಾರ್ಸ್ನ ಟ್ರೆಂಡ್ ಸೆಟ್ಟಿಂಗ್ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಪೌಡರ್ನ ಒಂದು ಪೌಡರ್ ಪಫ್ನಿಂದ ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ. ಫಸ್ಟು ಅಂಡರ್ ಐ ಏರಿಯಾನಲ್ಲಿ ಹಾಕಿ ಸ್ಪ್ರೆಡ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಜಾಸ್ತಿ ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಲ್ಲೆಲ್ಲಿ ನಿಮಗೆ ರಿಂಕಲ್ಸ್ ಇದೆ, ಕ್ರೀಸಸ್ ಆಗುತ್ತೆ ನೋಡಿ, ಅಲ್ಲಿ ಫಸ್ಟು ಅಪ್ಲೈ ಮಾಡಿ ಆ್ಯಂಡ್ ಆಮೇಲೆ ಬ್ಲೆಂಡ್ ಮಾಡ್ತಾ ಹೋಗಿ ಬೈ ಪ್ರೆಸ್ಸಿಂಗ್ ಇಟ್ ಇನ್ ಟು ಯುವರ್ ಸ್ಕಿನ್. ಸೊ ಇದು ನಿಮ್ಮ ಫೌಂಡೇಶನ್ ಸೆಟ್ ಮಾಡುತ್ತೆ. ಈಗ ನಿಮ್ಮ ಫೌಂಡೇಶನ್ ಪೌಡರ್ನೆಲ್ಲ ಡಬಲ್ ಸೆಟ್ ಮಾಡೋದಕ್ಕೆ ಒಂದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ. ಆ್ಯಂಡ್ ಮೇಕಪ್ ಫಿನಿಶ್ ಆದ ನಂತರ ಲಾಸ್ಟಲ್ಲಿ ಇನ್ನೊಂದು ಸರಿ ನೀವು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಬೇಕಾಗತ್ತೆ. ಅದು ಯಾವಾಗ ನಾನು ಹೇಳ್ತೀನಿ. ಐಬ್ರೋಸ್ನ ಫಿಲ್ ಮಾಡೋಣ. ಸ್ವಿಸ್ ಬ್ಯೂಟಿಯ ಮೈಕ್ರೋ ಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಎಲ್ಲಿ ನಿಮಗೆ ಗ್ಯಾಪ್ಸ್ ಇದೆ ಐಬ್ರೋ ಹೇರ್ನ ನಡುವೆ ಅದನ್ನು ನೀವು ನೋಡಿ ಆ್ಯಂಡ್ ಆ ಗ್ಯಾಪ್ಸ್ನ ನೀವು ಫಿಲ್ ಮಾಡಬೇಕು. ಈಗ ಹೇಗೆ ಫಿಲ್ ಮಾಡಬೇಕಂದ್ರೆ ನೀವು ನೋಡ್ತಿರೋ ಹಾಗೆ ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ಯೋರ್ ಐಬ್ರೋಸ್. ಯಾವ ಡೈರೆಕ್ಷನಲ್ಲಿ ನಿಮ್ಮ ಐಬ್ರೋ ಹೇರ್ ಇದೆ ನೋಡಿ, ಆ ಡೈರೆಕ್ಷನಲ್ಲೇ ನೀವು ಲೈನ್ಸ್ನ ಬರ್ಕೊಳ್ತಾ ಗ್ಯಾಪ್ಸ್ನ ಫಿಲ್ ಮಾಡ್ತಾ ನೀವು ಶೇಪ್ ಕೂಡ ಕೊಡಬೇಕಾಗತ್ತೆ. ನಿಮಗೇನಾದರೂ ಥಿಕ್ಕರ್ ಫುಲ್ಲರ್ ಐಬ್ರೋಸ್ ಇದ್ದರೆ ಜಾಸ್ತಿ ಫಿಲ್ ಮಾಡೋ ಅವಶ್ಯಕತೆ ಇರೋಲ್ಲ. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಕೆಲವೊಂದಷ್ಟು ಗ್ಯಾಪ್ಸ್ ಅದನ್ನು ಮಾತ್ರ ಒಂಚೂರು ಫಿಲ್ ಮಾಡಿ ಈ ರೀತಿ ಸ್ಪೂಲಿಂದ ಬ್ಲೆಂಡ್ ಮಾಡಿದ್ರೆ ಸಾಕು.
ಮಾರ್ಸ್ನ ಆಲ್ ಐ ನೀಡ್ ಮೇಕಪ್ ಕಿಟ್ ಇದು ಒಂದು ಸೂಪರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ಬೇಸಿಕ್ ಐ ಶ್ಯಾಡೋಸ್ ಇದೆ ಆ್ಯಂಡ್ ಬ್ಲಷ್, ಹೈಲೈಟರ್, ಕಾಂಟೋರ್ ಇದು ಕೂಡ ಇದೆ. ಇದು ಒಂದಿದ್ರೆ ಸಾಕು ಫುಲ್ ಫೇಸ್ ಮೇಕಪ್ ಮಾಡೋದಕ್ಕೆ. ಸೊ ನಾನು ತೊಗೊಂಡಿದ್ದಂಥ ಆರೆಂಜ್ ಬ್ರೌನಿಷ್ ಶೇಡ್ ನೀವು ಯಾವುದು ನೋಡಿದ್ರಿ ಅಂತ ಅನಿಸುತ್ತೆ, ಅದನ್ನು ನಾನು ಫುಲ್ ಕ್ರೀಸ್ ಮೇಲೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್, ಯಾಕಂದರೆ ಇದು ಜಾಸ್ತಿ ಸ್ಪ್ರೆಡ್ ಆಗಿರೋಲ್ಲ, ಟೇಪರ್ಡ್ ಆಗಿರುತ್ತೆ. ಅಂದರೆ ಒಂಚೂರು ಸ್ಟಿಫ್ ಆಗಿರುತ್ತೆ. ಇದರಲ್ಲಿ ಪ್ಯಾಲೆಟಲ್ಲಿರುವಂಥ ಒಂದು ಡಾರ್ಕ್ ಶೇಡ್, ಅಂದರೆ ಈ ಒಂದು ಡಾರ್ಕ್ ಬ್ರೌನ್ ಇದೆ, ತುಂಬ ಡಾರ್ಕ್ ಅಲ್ಲ, ಒಂದು ಮೀಡಿಯಮ್ ಬ್ರೌನ್. ಸೊ ಆ ಶೇಡ್ನ ನಾನು ಔಟರ್ ಕಾರ್ನರ್, ಇನ್ನರ್ ಕಾರ್ನರ್, ಸೊ ಇಲ್ಲಿ ಅಪ್ಲೈ ಮಾಡಿ ಕ್ರೀಸ್ ಮೇಲೆ ಬ್ಲೆಂಡ್ ಮಾಡ್ತೀನಿ. ಸೊ ನಾನು ಹೇಗೆ ಬ್ಲೆಂಡ್ ಮಾಡ್ತಿದ್ದೀನಿ ನೀವು ನೋಡಿ. ನೀವು ಹೀಗೆ ಬ್ಲೆಂಡ್ ಮಾಡ್ತಿರೋವಾಗ ಸೆಂಟರಲ್ಲಿ ಗ್ಯಾಪ್ ಇರಬೇಕು. ಸೊ ಸೆಂಟರಲ್ಲಿ ಗ್ಯಾಪ್ ಏಕೆ ನಾನು ಹೇಳ್ತೀನಿ ನಿಮಗೆ. ಐ ಶ್ಯಾಡೋ ಅಪ್ಲೈ ಮಾಡುವಾಗ ಬ್ಲೆಂಡ್ ನೀವು ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರೋ ಅಷ್ಟು ಸ್ಮೂತಾಗಿ, ಸಾಫ್ಟಾಗಿ ನಿಮ್ಮ ಐ ಮೇಕಪ್ ಬರುತ್ತೆ. ಈಗ ಸೆಂಟರಲ್ಲಿ ಗ್ಯಾಪ್ ನೀವು ನೋಡ್ಬೋದು. ಆ ಗ್ಯಾಪಲ್ಲಿ ನಾನು ಏನು ಅಪ್ಲೈ ಮಾಡ್ತೀನಿ ಅಂದರೆ ಈ ಒಂದು ಗ್ಲಿಟರ್ ಐ ಶ್ಯಾಡೋ. ಇದು ಒಂದು ಸಖತ್ತಾಗಿದೆ. ಈ ಒಂದು ಗ್ಲಿಟರ್ ಶ್ಯಾಡೋ ಒಂದೇ ಒಂದು ಶೇಡ್ ಇರೋದಿದು. ಸೊ ತೊಗೊಂಡ್ರೆ ಸಖತ್ ಸ್ಮೂತಾಗಿ ಬಟ್ರಿಯಾಗಿದೆ. ಈಸಿಯಾಗಿ ನೀವು ಪ್ರೆಸ್ ಮಾಡ್ತಾ ಅಪ್ಲೈ ಮಾಡ್ಬೋದು. ನೀವು ಎಲ್ಲಿ ಗ್ಯಾಪ್ ಇಟ್ಟಿದ್ರಿ ನೋಡಿ, ಅಲ್ಲಿ ಈ ಒಂದು ಗ್ಲಿಟರ್ ಶ್ಯಾಡೋನ ಪ್ರೆಸ್ ಮಾಡಿ ಎಡ್ಜಸಲ್ಲಿ ಒಂಚೂರು ಸ್ಪ್ರೆಡ್ ಮಾಡಿರೋ ಹಾಗೆ ಪ್ರೆಸ್ ಮಾಡಿ, ಸೊ ದ್ಯಾಟ್ ಎವ್ರಿಥಿಂಗ್ ಲುಕ್ಸ್ ಸೀಮ್ಲೆಸ್ ಆ್ಯಂಡ್ ಸಾಫ್ಟ್. ನಿಮ್ಮ ಪ್ಯಾಲೆಟಲ್ಲಿ ಏನಾದರೂ ಇನ್ನೂ ಡಾರ್ಕ್ ಶೇಡ್ ಇದ್ದರೆ ಅದನ್ನು ಕೂಡ ಇನ್ನರ್ ಕಾರ್ನರ್, ಔಟರ್ ಕಾರ್ನರ್, ಹೇಗೆ ನಾನು ಬ್ರೌನ್ ಅಪ್ಲೈ ಮಾಡಿದೆ ನೋಡಿ ಅಲ್ಲಿ ಅಪ್ಲೈ ಮಾಡಿ ಇನ್ನೊಂಚೂರು ಮತ್ತೆ ಬ್ಲೆಂಡ್ ಮಾಡಿ ಇನ್ನೂ ಎಕ್ಸ್ಟ್ರಾ ಡೆಪ್ತ್ ಸಿಗುತ್ತೆ. ಈಗ ನಾನು ಒಂದು ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ತೀನಿ. ಮೇಬೆಲಿನ್ ಕೊಲೋಸಲ್ನ ಲಿಕ್ವಿಡ್ ಐಲೈನರ್. ಒಂದು ಪುಟ್ಟದಾದಂಥ ವಿಂಗ್ ನಾನು ಲಾಸ್ಟ್ ಐ ಮೀನ್ ಔಟರ್ ಕಾರ್ನರಲ್ಲಿ ಡ್ರಾ ಮಾಡ್ತಾ, ಇನ್ನರ್ ಕಾರ್ನರಿಂದ ಚಿಕ್ಕ ಚಿಕ್ಕ ಸ್ಟ್ರೋಕ್ಸ್ನ ಡ್ರಾ ಮಾಡ್ತಾ ಆ ಒಂದು ವಿಂಗ್ಗೆ ಜಾಯಿನ್ ಮಾಡಿ ಗ್ಯಾಪ್ಸ್ನ ಫಿಲ್ ಮಾಡ್ತೀನಿ. ಆ್ಯಂಡ್ ಈಗ ನಾನು ಯೂಸ್ ಮಾಡಿದಂಥ ಬ್ರೌನ್ ಶೇಡ್ನ ತೊಗೊಂಡು ನಾನು ಲೋವರ್ ಲ್ಯಾಶಲ್ಸ್ ಮೇಲೆ ಅಪ್ಲೈ ಮಾಡ್ತೀನಿ. ಈ ರೀತಿಯಲ್ಲಿ ಲೋವರ್ ಲ್ಯಾಶ್ ಲೈನ್ ಮೇಲೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ಐ ಶ್ಯಾಡೋ ಕಂಪ್ಲೀಟೆಡ್ ಆಗಿ ಕಾಣುತ್ತೆ. ಬ್ಲ್ಯಾಕ್ ಕಾಜಲ್ನ ತೊಗೊಂಡು ನಾನು ಜಸ್ಟ್ ಲೋವರ್ ವಾಟರ್ ಲೈನ್ ಮೇಲೆ ಲೈಟಾಗಿ ಅಪ್ಲೈ ಮಾಡ್ತೀನಿ. ತುಂಬ ಥಿಕ್ಕಾಗಿ ಅಪ್ಲೈ ಮಾಡಲ್ಲ. ತುಂಬ ಥಿಕ್ಕಾಗಿ ಅಪ್ಲೈ ಮಾಡಿದ್ರೆ ಕಣ್ಣುಗಳು ತುಂಬ ಚಿಕ್ಕದಾದಂಗೆ ಕಾಣುತ್ತೆ. ನಿಮಗೇನಾದರೂ ಇಫ್ ಯು ಹ್ಯಾವ್ ಅ ಬಿಗರ್ ಲಾರ್ಜರ್ ಐಸ್, ನೀವು ಫುಲ್ ವಾಟರ್ ಲೈನ್ನ ಥಿಕ್ಕಾಗಿ ಕಾಜಲ್ ಅಪ್ಲೈ ಮಾಡ್ಬೋದು. ಈಗ ನಾನು ಐಲ್ಯಾಶಸ್ನ ಕರ್ಲ್ ಮಾಡ್ತಿದ್ದೀನಿ. ಮಸ್ಕರ ಯೂಸ್ ಮಾಡೋದಕ್ಕಿಂತ ಮೊದಲು ಮಸ್ಕರಾಗೆ ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಯಾವುದೇ ಒಂದು ಐ ಮೇಕಪ್ ಮಾಡಿದ್ಮೇಲೆ ಮಸ್ಕರ ಈಸ್ ಅ ಮಸ್ಟ್. ಯಾಕಂದರೆ ಮಸ್ಕರ ಇನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ. ಕ್ಯಾಮ್ರಾನಲ್ಲಿ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ದಿಸ್ ಮಸ್ಕರ ಗಿವ್ಸ್ ಅ ಬ್ಯೂಟಿಫುಲ್ ವಾಲ್ಯೂಮ್ ಆ್ಯಂಡ್ ಲೆಂತ್ ಆ್ಯಂಡ್ ಅ ವಂಡರ್ಫುಲ್ ಮಸ್ಕರ. ಸಾರಿ, ಇದು ₹500 ಮೇಲೆ ಈ ಒಂದು ಮಸ್ಕರ, ಬಟ್ ₹500 ಒಳಗೆ ಸಿಮಿಲರ್ ಪ್ರಾಡಕ್ಟ್ ಯಾವುದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ಒಂದು ಪ್ಯಾಲೆಟಲ್ಲೇ ನಾನು ಹೇಳಿದಾಗೆ ಕಾಂಟೋರ್, ಬ್ಲಷ್, ಹೈಲೈಟರ್ ಮೂರು ಕೂಡ ಇದೆ. ಇದರಲ್ಲಿರುವಂಥ ಕಾಂಟೋರ್ ಶೇಡ್ನ ಆ್ಯಂಗಲ್ ಬ್ರಷ್ನಿಂದ ತೊಗೊಂಡು ಈ ರೀತಿ ಚಿಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಸೊ ನೀವು ನೋಡ್ಬೋದು ಚಿಕ್ ಬೋನ್ಸ್ ಮೇಲೆ ಕಾಂಟೋರ್ ಅಪ್ಲೈ ಮಾಡಿದಾಗ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ. ಬಿಕಾಸ್ ಆ ಒಂದು ಕಾಂಟೋರ್ ಶೇಡ್ ಏನು ಮಾಡುತ್ತೆ, ನ್ಯಾಚುರಲ್ ಶ್ಯಾಡೋ ಇರೋ ಥರ ಮಾಡುತ್ತೆ, ಮೇಕಿಂಗ್ ಯೋರ್ ಫೇಸ್ ಚಿಸಲ್ಡ್. ಸೊ ಚಿಸಲ್ಡ್ ಅಂದ್ರೇನು, ಚಬ್ಬಿಯಾಗಿರೋ ಫೇಸ್ನ ಒಂದು ಸ್ಲಿಮ್ಮಾಗಿ ಕಾಣಿಸೋ ರೀತಿಯಲ್ಲಿ ಹಾಗೊಂದು ಡೈಮೆನ್ಷನ್ನ ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಇಸ್ ವೈ ಕಾಂಟೋರ್ ಇಸ್ ನೆಸಸರಿ. ಆ್ಯಂಡ್ ಒಂದು ಬ್ರಷ್ ಯೂಸ್ ಮಾಡ್ಬೋದು, ಅಥವಾ ನೀವು ಪೌಡರ್ ಬ್ರಷ್ ಯೂಸ್ ಮಾಡ್ಬೋದು ಟು ಅಪ್ಲೈ ಬ್ಲಷ್. ಸೊ ಈ ಒಂದು ಪಿಂಕ್ ಬ್ಲಷ್ನ ನಾನು ತೊಗೊಂಡು ಕಾಂಟೋರ್ ಎಲ್ಲಿ ಅಪ್ಲೈ ಮಾಡಿದೆ ಅದಕ್ಕಿಂತ ಒಂಚೂರು ಮೇಲೆ ಅಪ್ಲೈ ಮಾಡಿ ಕಾಂಟೋರ್ ಜೊತೆನೇ ಬ್ಲೆಂಡ್ ಮಾಡ್ತೀನಿ. ಇನ್ ಕೇಸ್ ನೀವು ಬ್ಲಷ್ ಜಾಸ್ತಿ ಯೂಸ್ ಮಾಡಿದರೆ ಪೌಡರ್ ಪಫ್ನ ತೊಗೊಳ್ಳಿ, ಅದರಲ್ಲಿ ಆಲ್ರೆಡಿ ಒಂಚೂರು ಪೌಡರ್ ಇರುತ್ತೆ. ಇದನ್ನು ಜಸ್ಟ್ ನೀವು ಎಲ್ಲಿ ಬ್ಲಷ್ ಅಪ್ಲೈ ಮಾಡಿದರೆ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಆ ಒಂದು ಕಾಂಟೋರ್ ಶೇಡ್ ಒಂಚೂರು ಕಡಿಮೆ ಆಗುತ್ತೆ. ಆ್ಯಂಡ್ ಇದರಲ್ಲಿರುವಂಥ ಹೈಲೈಟರ್ ಶೇಡ್ನ ನಾನು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ಇಂದ ತೊಗೊಂಡು ಈ ಥರ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ, ಅಂದರೆ ಇವಾಗ ನೀವು ಬ್ಲಷ್ ಯೂಸ್ ಮಾಡಿದ್ರಿ ನೋಡಿ, ಆ ಚಿಕ್ ಬೋನ್ ಅದ್ರ ಮೇಲೆ ಒಂಚೂರು ಅಪ್ಲೈ ಮಾಡಿ, ಸೊ ದ್ಯಾಟ್ ಆ ಒಂದು ಗ್ಲೋ ಸಿಗುತ್ತೆ ನಿಮಗೆ. ಇದು ಮ್ಯಾಟ್ ಮೇಕಪ್ ಆಗಿದ್ರೆ ಒಂಚೂರು ಗ್ಲೋ ಇದ್ದರೆ ಇನ್ನೂ ಡ್ಯೂವಿಯಾಗಿ ಒಂಚೂರು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸ್ಕಿನ್, ಒಂಚೂರು ಗ್ಲೋಯಿ ಮೇಕಪ್ ಥರ ಅನಿಸುತ್ತೆ. ಸೊ ಇಫ್ ಯು ನೀಡ್ ಅ ಕಂಪ್ಲೀಟ್ ಮ್ಯಾಟ್ ಮೇಕಪ್ ಲುಕ್, ಈ ಒಂದು ಹೈಲೈಟರ್ನ ಸ್ಕಿಪ್ ಮಾಡ್ಬೋದು ನೀವು. ಬಟ್ ಇದು ಒಂದು ಪೌಡರ್ ಹೈಲೈಟರ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನನ್ನು ಇದು ಆಯಿಲಿ ಮಾಡೋದಿಲ್ಲ. ಸೊ ಒಂದು ಪೆನ್ಸಿಲ್ ಬ್ರಷ್ ಅಂತೀವಿ, ಯಾಕಂದರೆ ಇದರ ಬ್ರಿಸಲ್ಸ್ ತುಂಬ ಸಣ್ಣದಾಗಿರುತ್ತೆ. ಸೊ ನೀವು ಕಣ್ಣಿನ ಇನ್ನರ್ ಕಾರ್ನರ್ ಮೇಲೆ, ಐಬ್ರೋ ಬೋನ್ ಮೇಲೆ ಹೈಲೈಟರ್ನ ಅಪ್ಲೈ ಮಾಡೋದಕ್ಕೆ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಐ ಮೇಕಪ್ ಮಾಡುವಾಗ ಚಿಕ್ಕ ಚಿಕ್ಕ ಡೀಟೇಲ್ ನೀವು ಏನು ಕೊಡಬೇಕಾಗತ್ತೆ ಅದಕ್ಕೆ ಈ ರೀತಿ ಚಿಕ್ಕ ಪೆನ್ಸಿಲ್ ಬ್ರಷ್ ಅಂತೀವಿ, ಇದನ್ನು ಯೂಸ್ ಮಾಡ್ಬೋದು.
ಮಾರ್ಸ್ನ ಈ ಒಂದು ಕ್ರೀಮ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಇದು ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ ಶೇಡ್ ನಂಬರ್ 07. ಒಂದು ಬ್ಯೂಟಿಫುಲ್ ಮ್ಯಾಟ್ ಪಿಂಕ್ ಲಿಪ್ ಕಲರ್, ಸಖತ್ತಾಗಿದೆ ಈ ಒಂದು ಲಿಪ್ ಶೇಡು. ಸೊ ಈ ಒಂದು ಮೇಕಪ್ನ ಫಿನಿಶ್ ಕೂಡ ಮಾಡ್ತಿದ್ದೀನಿ ಈ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡಿಕೊಂಡು. ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಕೂಡ ನಾನು ತುಂಬ ಸರಿ ಈ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಲಿಪ್ಸ್ಟಿಕ್ ಅಂಡರ್ 500 ರುಪೀಸ್. ಸೊ ಈಗ ನೀವು ನೋಡ್ತಿರೋ ಹಾಗೆ ಮೇಕಪ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಇನ್ನೂ ಒಂದು ಸರಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ ಅಂದಿದ್ದೆ. ದಿಸ್ ಈಸ್ ವೆನ್ ಐ ಆಮ್ ಯೂಸಿಂಗ್ ಇಟ್ ನಾವು. ಸೊ ಫುಲ್ ಫೇಸ್ ಮೇಕಪ್ ಮುಗಿದ ನಂತರ ಲಾಸ್ಟಲ್ಲಿ ಇನ್ನೊಂದು ಸರಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೇಕಪ್ ಡಬಲ್ ಸೆಟ್ ಆಗುತ್ತೆ, ಮೇಕಿಂಗ್ ಶ್ಯೂರ್ ಯುವರ್ ಮೇಕಪ್ ಇಸ್ ಇಂಟ್ಯಾಕ್ಟ್ ಆಲ್ ಡೇ. ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಾನು ಫಾಲ್ಸ್ ಐಲ್ಯಾಶಸ್ ಮೇಕಪ್ ಟ್ಯುಟೋರಿಯಲ್ಸಲ್ಲಿ ಹಾಕ್ಕೊಂಡು ತುಂಬ ದಿನ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಟೋಟಲಿ ಸ್ಕಿಪ್ ಇಟ್. ಆ್ಯಂಡ್ ನಾನು ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ ಲಿಂಕ್ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಚೆಕ್ ಮಾಡಿದ್ರೆ ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯಿತಾ, ಹೆಲ್ಪ್ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ ತಿಳಿಸಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.